ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ವಿರಾಟ್ದು 5th ಇಯರ್ ಬರ್ಡೇ. ಸೊ ವಿರಾಟ್ಗೆ ಹ್ಯಾಪಿ ಬರ್ಡೇ ವಿರಾಟ್. ನೀಟಾಗಿ ಹೇಳಬೇಕು, ಹ್ಯಾಪಿ ಬರ್ಡೇ ವಿರಾಟ್. ಥ್ಯಾಂಕ್ ಯು. ಈಗ ನಮ್ಮ ವಿರಾಟ್ಗೊಂದೇನೋ ಸರ್ಪ್ರೈಸ್ ಇದೆ. ಇವಾಗ ಅವನು ಇಲ್ಲೇ ಇರಲಿ, ನಾವು ಈಚೆ ಹೋಗಿ ತೋರಿಸ್ತೀನಿ ಬನ್ನಿ ಏನು ಸರ್ಪ್ರೈಸ್ ಅಂತ. ನಾವು ರಾತ್ರಿನೇ ಪ್ಲ್ಯಾನ್ ಮಾಡಿದ್ವಿ ಅವ್ನ ಬರ್ಡೇಗೆ ಸರ್ಪ್ರೈಸು. ಬಟ್ ಅವನು ಫುಲ್ ನಿದ್ರೆಗಾಣಲ್ಲಿದ್ದ, ಅಳ್ತಾ ಇದ್ದ. ಸೊ ಅದಕ್ಕೆ ಏನು ಮಾಡಿದ್ವಿ, ಸರಿ ಅಂದ್ಬಿಟ್ಟು ಅಂದರೆ ಅವ್ನಿಗೇನು ನೆನಪು ಕೂಡ ಇಲ್ಲ. ಇವಾಗ ನಾವು ಬಸ್ ಕೇಳಿದಾಗ ನಾವು ರಾತ್ರಿನೇ ಟೆರೆಸ್ ಮೇಲೆ ಮಾಡಿದ್ವಲ್ಲ, ನನ್ನ ಬರ್ಡೇ ಆಗೋಗಿದೆ ಅಂತ ಹೇಳ್ತಿದ್ದಾನೆ. ಬಟ್ ಇಲ್ಲಿ ಅವ್ನಿಗೆ ನೆನಪೇ ಇಲ್ಲ, ಲಾಸ್ಟ್ ಇಯರ್ದೇನೋ ನೆನಪಿಟ್ಕೊಂಡಿದ್ದಾನೆ ಅಷ್ಟೇ. ಸೊ ಈ ಸರ್ಪ್ರೈಸ್ನ ಅವನು ಹೇಗೆ ಎಕ್ಸೆಪ್ಟ್ ಮಾಡ್ತಾ ಅಂತ ಗೊತ್ತಿಲ್ಲ. ನೋಡಿ ಹೇಗೆ ಮಾಡಿದ್ದೀವಿ ಅಂತ. ನಿನ್ನೆನೂ ಮಾಡ್ದೆ, ಬಟ್ ಅದನ್ನು ಇವಾಗ ಮತ್ತೆ ರೀಅರೇಂಜ್ ಮಾಡಿದ್ದೀವಿ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಇನ್ನೇನು ಬರ್ತಾನೆ. ಆ್ಯಂಡ್ ಒಂದು ಕಪ್ ಕೇಕ್ ಕೂಡ ತಂದಿದ್ವಿ ನಾವು. ಅದು ಸ್ವಲ್ಪ ಯಾಕೋ ಇದಾಗ್ಬಿಟ್ಟಿದೆ. 5 ಅಂತ ಅರೇಂಜ್ ಮಾಡಿಸ್ಕೊಂಡ್ಬಂದಿದ್ವಿ. ಇಲ್ಲಿ ಬರೋಷ್ಟಿದೆ ಅದು ಹೆಂಗೆ ಹೋಗಿದೆ. ಮತ್ತು ಅದು ಕ್ರೀಮ್ಸ್ ಎಲ್ಲ ಬಿದ್ದೋಗೆಲ್ಲ ಹಾಳಾಗ್ಬಿಟ್ಟಿದೆ. ಸೊ ಇವಾಗ ಅದನ್ನ ಇರೋದು ಬೇಡ. ಈಗ ರಾತ್ರಿನೇ ಹಚ್ಚಿದ್ವಿ, ಅವ್ನಿಗೆ ಅದು ಹಚ್ಸೋಕ್ಕೂ ಆಗಿಲ್ಲ. ಅವನಿಗೆ ಫುಲ್ ಅಳ್ತಾ ಇದ್ದ. ಈಗ ಬರ್ತಾನೆ, ಅವ್ನ ರಿಯಾಕ್ಷನ್ ನೋಡಬೇಕು, ಎಷ್ಟು ಖುಷಿ ಪಡ್ತಾನೆ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವಿರಾಟ್, ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿದ್ಯಾ? ಹೇಗಿದೆ ಡೆಕೋರೇಷನ್? ಹಾಂ, ಫ್ರೆಂಡ್ಸ್ ನೋಡ್ದಾ ಎಲ್ಲ? ಅಯ್ಯೋ, ಆ ಕಡೆ ನೋಡು, ಹೊಸ ಫ್ರೆಂಡು. ಇಲಿ ಮರಿ ಅಲ್ಲ, ಅದು ಕ್ಯಾಂಗ್ರೋ. ಹಾಂ, ನೋಡೋದೇನು ಅಂತ. ಶೀಪ್. ಹಾಂ, ಹಂಗೆ ಬಿಡು. ಬರ್ಡೇಗ ಅಷ್ಟೇ ಆಗೋಯ್ತು ವಿರಾಟ್ ಬರ್ಡೇ. ಹ್ಞೂ ಆಯ್ತಲ್ಲ, ಇನ್ನೇನು ಗಿಫ್ಟ್ ಎಲ್ಲ ಆಯಿತು. ಕೇಕಲ್ಲ ಐತೆ, ಕಟ್ ಮಾಡೋಣ ದೇವಸ್ಥಾನದಿಂದ ಬಂದಮೇಲೆ. ನಿಂಗೆ ಯಾಕೆ ಬಾ, ಹೀರೋ. ಹೊಸ ಡ್ರೆಸ್ಸು, ಹೊಸ ಶೂಸು. ಯಾರು ಕೊಡ್ಸಿದ್ದು? ಮಮ್ಮಿ. ಥ್ಯಾಂಕ್ಸ್ ಹೇಳಬೇಕು ನೀಟಾಗಿ. ಒಪ್ಪುವ ಯೋಗೇಶ್ವರ ನಿಮಗೆ 21 ನಮಸ್ಕಾರಗಳು. ಯಶಸ್ವಾಮಿ, ಅಯ್ಯಪ್ಪ, ಲಕ್ಷ್ಮೀ, ಸಾಯಿಬಾಬಾ, ಹಲ್ಬಾಬಾ, ಇವಾಗ ವಕ್ರತುಂಡನ ಹೇಳ್ಬಿಡಕ್ಕೆ. ಇವತ್ತು ಬರ್ತಡೇ ಅಲ್ವಾ, ಅದಕ್ಕೆ ಹೇಳ್ಬೇಕು. ಬರ್ತಡೇ ಅಲ್ವಾ ಇವತ್ತು? ಸಮಪ್ರಭಾ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಾತು ನರಸಿಂಹಸ್ವಾಮಿ. 2 ನೀಟಾಗಿ ನಮಸ್ಕಾರ ಮಾಡು. ವಿರಾಟ್ಗೆ ಇಷ್ಟ ಅಂತ ಅವ್ರ ಅಜ್ಜಿ ಸಾವಿಗೆ ಪಾಯಸ ಮಾಡಿದ್ದಾರೆ. ಹೇಗಿದ್ಯಮ್ಮ? ಹಾಂ, ಓಂಕಾರಿಲ್ಸ್. ಅದು ದೇವಸ್ಥಾನನೇ ಅಲ್ಲಿ ತ್ರಿಶೂಲ ಈಶ್ವರಂದು.
ಎಲ್ಲದಕ್ಕೂ ಹೋಗೋಣ. ತ್ರಿಶೂಲ ಹತ್ರ ಹೋಗೋಣ. ಇದಕ್ಕೆ ಬಂದಿಲ್ವಾ ನೀನು? ನೀನು ಪಾಪ ಹೋಗಿದ್ದಲ್ಲ, ಹೊಟ್ಟೆ ಒಳಗಡೆ ಇದ್ದಲ್ಲ, ಅವಾಗ ಬಂದಿದ್ವಿ ನಾವು. ನಿಂದು ಆನೆ ಹ್ಞೂ ನೀನು ಇನ್ನೂ 4 months ಅಯ್ಯೋ ನೀನು ಇನ್ನೂ ಹುಟ್ಟೇ ಇರಲಿಲ್ಲ. ಏನು ಡೌ ಮಾಡ್ತೀನಿ ಅಂದ್ರೆ ವಿರಾಟು ಹೊಟ್ಟೆ ಒಳಗಡೆ ಇದ್ದೆ ಅವಾಗ. ಅಲ್ಲ ಫಸ್ಟ್ ಟೈಮ್ ನಾನು ಬಂದಿದ್ದು ವಿರಾಟ್ ಪ್ರೆಗ್ನೆಂಟ್ ಇರುವಾಗ, ಅಂದರೆ ನಮ್ದು ಆ್ಯನಿವರ್ಸರಿ. ಸೆಕೆಂಡ್ ಏನಾಗಲ್ಲ ಚುಚ್ಚಿದ್ರು. ಸ್ಲಿಪ್ಪರ್ ಇಲ್ಲಿ ಬಿಡ್ಬೋದಿತ್ತಲ್ಲ ರೀ. ಅಯ್ಯೋ ದೇವ್ರೆ, ಸ್ಲಿಪ್ಪರ್ ಸ್ಟ್ಯಾಂಡೇ ಇತ್ತು ಇಲ್ಲಿ. ಸುಮ್ಮನೆ ಕಲ್ಲಲ್ಲಿ ಬರಿಗಲ್ಲಲ್ಲಿ ನೆಡ್ಸ್ಕೊಂಡು ಬರ್ತಿದ್ಯಾ. ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಅದನ್ನ ಇವಾಗ ಡಿಫ್ರೆಂಟಾಗಿ ಫಸ್ಟ್ ಅಲ್ಲೇ ಹೋಗ್ಬೋದಿತ್ತು. ಈಗ ನಾನು ಅಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಓಂಕಾರ ಆಶ್ರಮ. ನಾನು ಲಾಸ್ಟ್ ಟೈಮ್ ಅಂದಾಗ ಈ ಥರ ಎಲ್ಲ ಇರಲಿಲ್ಲ, ಬಟ್ ಈ ಟೈಮ್ ಹಿಂಗಿದೆ, ಚೆನ್ನಾಗಿದೆ. ಜನನೂ ಸ್ವಲ್ಪ ಕಮ್ಮಿ ಇರ್ತಾರೆ, ಆರಾಮಾಗಿ ಹೋಗ್ಬೋದು. ಈ ಥರ ಫುಲ್ಲು ಇನ್ನೇನೇನೋ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್ಸ್ ಥರ. ಏಯ್ ವಿರಾಟ್ ಇಲ್ಲಿ ನೋಡಿ ಬೈಲಿ ಹಸು ಸಾಕಾಗೈತೆ ನೋಡಮ್ಮ. ಸೂಪರ್ ಆಗಿದೆ ಅಲ್ಲ, ಚೆನ್ನಾಗಿದೆ. ಬಾ ಈಗ ಇದೀರ ಹತ್ತಕ್ಕೆ ನಮ್ಮ ರಾಗಿನಿಗೆ ಆಗಲ್ಲ. ಚೆನ್ನಾಗಿದೆ ಅದು. ಮೋಸ್ಟ್ಲಿ ದೇವಸ್ಥಾನದೇ ಅದು ಅನ್ಸುತ್ತೆ. ಬಾಬಾ ಗೇಟ್ 2 ಇಂದ ಎಂಟ್ರಿ. ಇದರಿಂದ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟ್ ಥರ. ಇಲ್ಲಿ ಸ್ಲೀವ್ಲೆಸ್ ಅಲೋಡ್ ಇಲ್ಲ, ಸೊ ಅವಳು ವೇಲ್ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದರ್ಶನ ಹೆಂಗಾಯ್ತಮ್ಮ ವಿರಾಟ್? ಕಮ್ಮಿಯರ್ ವಿರಾಟ್ ಇಲ್ಲಿ ಬಾಯ್ಲಿ ಹೆಂಗಿತ್ತು ದರ್ಶನ ಹೆಂಗಾಯ್ತಮ್ಮ? ಎಷ್ಟು ದೇವ್ರಿತ್ತಮ್ಮ ಒಳಗಡೆ? ಹಾಂ ಎಷ್ಟೊಂದು ಇತ್ತಲ್ಲಮ್ಮ. ಇಲ್ಲಿ ಯಾವುದೋ ಮದುವೆನೂ ನಡೀತೀವಿ. ಸೊ ಈಗ ಮನೆಗೆ ಹೋದ್ ವಾಪಸ್. ಬಾ ಬಾ ಬೇಗ ರಾಣಿ, ಬಿಸಿಲು ಸುಡ್ತಾ ಇಲ್ಲ ಕಾಲು. ದೇವಸ್ಥಾನದಿಂದ ಹಿಂಗೆ ಎಕ್ಸಿಟ್ ಥರ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ. ಗಿಫ್ಟ್ ಓಪನಿಂಗ್ ಸೆರೆಮನಿ ಫುಲ್ ಎಕ್ಸೈಟ್ಮೆಂಟಲ್ಲಿ. ಹಾಂ, ಚಾಕ್ಲೇಟ್ ಥರ ಇರೋದ್ರಲ್ಲಿ ಏನಿದೆ? ಐ ಬರ್ತ್ಡೇ ಡ್ರೆಸ್ಸು. ಅದೇನು ಅಂತ ನನಗೆ ಗೊತ್ತಾಗ್ತಿದೆ. ಓಪನ್ ಮಾಡಿ. ಎತ್ಕೊಳ್ಳಿ. ನೀಟಾಗಿ ತೆಗಿ. ಹೆಂಗಿದೆ? ಹಾಂ, ಚೆನ್ನಾಗಿದೆಯಾ? ನೆಕ್ಸ್ಟ್ ಇದು ಅದು ಲಾಸ್ಟಲ್ಲಿ ಓಪನ್ ಮಾಡುವಂತೆ. ಏನದು? ಓ ಮೈ ಗಾಡ್, ಫುಲ್ ಕಿಟ್ಟು, ಡ್ರಾಯಿಂಗ್ ಕಿಟ್. ಮಮ್ಮಿ ಕೊಟ್ಟಿದ್ರು. ಹಾಂ, ಮಮ್ಮಿ ಕೊಟ್ಟಿದ್ರು. ಮಮ್ಮಿ ಯಾವಾಗ ಕೊಡ್ತು? ಕಲರ್ ಮಾಡುವಾಗ. ಹೊಸದಮ್ಮ, ಅದಲ್ಲಮ್ಮ, ಇದು ಬೇರೆ ಹೊಸದಿದು. ಡ್ರಾಯಿಂಗ್ ಬುಕ್ಕು ಅದು ಇದು ಎಲ್ಲ. ಹಾಂ, ಇನ್ನೊಂದು ಇದೆಯಲ್ಲ ಅದಿಂದೆ ಅದು. ಏನು? ಹಾಂ, ಏನು ಹೇಳು? ಅದೇ ಏನಂತ ಗೊತ್ತಲ್ಲ.
ಅದೇ ಏನು ಹೇಳು. ತಗೋಬಾ ಇಲ್ಲಿ ಬಿಚ್ಕೊಡ್ತೀನಿ. ಬೇಡವಾ ನಿಂಗೆ? ಹೀರೋ ಸಾಂಗ್ ಯಾವ್ದು? ಮೈ ಡ್ಯಾಡಿ ಈಸ್ ಮೈ ಹೀರೋ. ಇದು ನಿಂಗೆ ಸರ್ಪ್ರೈಸ್. ಒಂದ್ ಕಡೆ ಓಪನ್ ಆಯ್ತು ನೋಡೋದೆಲ್ಲೋ. ಏನು? ಅತ್ತೆ ಅಣ್ಣನ ಬರ್ಡೇಗೆ ಅತ್ತೆ ಹೊಸ ಬಟ್ಟೆ ಹಾಕೊಂಡು ಮೆಂಚಿಂಗ್. ಅತ್ತೆ ಬರ್ಡೇಗೆ ಅಳಿನ ಬರ್ಡೇಗೆ ಅತ್ತೆ ಮೆಂಚಿಂಗು. ವಿರಾಟು ಚೆನ್ನಾಯ್ತಾ ಎಲ್ಲ? ಡೆಕೋರೇಷನ್ ರೆಡಿಯಾಗಿದೆ. ನಾವೇ ಏನೋ ಒಂದು ಸಿಂಪಲಾಗಿ ಫ್ಲಿಪ್ಕಾರ್ಟಿಂದ ಮಿನಿಟ್ಸಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೀವಿ. ಹೆಂಗಿದೆಯಮ್ಮ ಡೆಕೋರೇಷನ್? ಡೆಕೋರೇಷನ್ ಹೇಗಿದೆ? ಮಾತಾಡು. ಲಾಸ್ಟ್ ಮಿನಿಟ್ ಅರೇಂಜ್ಮೆಂಟ್ಸ್ ಅವ್ರ ಮಮ್ಮಿ ಕೈಯಿಂದ ಎಲ್ಲ ಬಿಡಪ್ಪ. ಅದೊಂದು ಬಲೂನ್ ಅಲ್ಲಿದ್ದು. ಡೋರೆಮಾನ್ ಥೀಮ್ ಯಾಕೆ ಅಂದರೆ ನಮಗೆ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಇದೊಂದೇ 10 ಮಿನಿಟ್ಸಲ್ಲಿ ಡೆಲಿವರಿ ಇದ್ದಿದ್ದು. ಸೊ ಕೇಕು ಅಷ್ಟು ನಾವು ಆರ್ಡ್ರ್ ಮಾಡಿರಲಿಲ್ಲ. ಸೊ ಅಮ್ಮ ಸ್ಪೆಸ್ಟ್ ಕಾಲ್ ಮಾಡಿ ಈ ಥರ ಡೋರೆಮಾನ್ ಥೀಮಲ್ಲಿ ಒಂದು ಕೇಕ್ ಬೇಕು ಅಂದಾಗ ಅವರು ಫೋಟೋ ಪ್ರಿಂಟ್ ಇಲ್ಲ ಕೆಟ್ಟೋಗಿದೆ, ಸೊ ನಾವು ಜಸ್ಟ್ ಕೇಕ್ ಮಾಡಿಕೊಡ್ತೀವಿ ಅಂತಂದರು. ಸೊ ಕೇಕ್ನ ಆರ್ಡ್ರ್ ಮಾಡೋಕ್ಕೆ ಕೊಟ್ಟು ಲೈಕ್ ಹಾಫ್ ಆನ್ ಅವರಲ್ಲಿ ಮಾಡಿಕೊಡ್ತೀವಿ ಅಂದರು. ಈ ಡೋರೆಮಾನ್ ಏನು ಮಾಡಿದ್ವಿ ಅಂದರೆ ನಾವೇ ಕಲರ್ ಪ್ರಿಂಟ್ ಔಟ್ ತೊಗೊಂಡು ಅದನ್ನು ಕಟ್ ಮಾಡಿ ಟೂತ್ ಪಿಕ್ಗೆ ಹಾಕಿ ಈ ಥರ ಅಂಟಿಸಿದ್ದೀವಿ. ಹೇಗಿದೆ? ಅಲ್ಲಿ ನೋಡಿ, ಅಲ್ಲಿ ಚಿಕ್ಕಿ ನೋಡಿ. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡು ಒಂಚೂರು ಕತ್ತೆತ್ತು. ಅಲ್ಲಿ 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 ಕ್ಯಾಮ್ರಾಮನ್. ಹ್ಞೂ ಅಲ್ಲ ಅತ್ತೆ ಗಿಫ್ಟು ಈ ಕಡೆ ಒಬ್ರು ಬನ್ನಿ. ಡೆಕೋರೇಷನ್ ಮಾಡಿರೋರ್ಗದು. ವಿರಾಟ್ ಇದೆ ಬಿರಿಯಾನಿ. ವಿರಾಟ್ ಯಾರು ಮಾಡಿದ್ದು? ಯಾರು ಮಾಡಿದ್ದು? ನೀನೇ ಕೇಳಿದ್ದಲ್ಲ ಬಿರಿಯಾನಿ ಮಾಡಿ ನನ್ನ ಬರ್ಡೇಗೆ ಅಂತ. ತಿನ್ನು ತಿನ್ನು ಪೀಸು. ಎಲ್ಲರೂ ಊಟ ಮಾಡಿ ವಿರಾಟ್ ಬರ್ಡೇನ ನಾವು ಈ ಥರ ಎಂಡ್ ಮಾಡಿದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್